ಹಿಂದೆ ಎಲ್ಲ ಸತಿಪತಿಗಳು ಅಂತ ಹೇಳಿದರೆ ಎಷ್ಟು ನ್ಯೂನ್ಯತೆಯಿಂದ ಇರ್ತಾ ಇದ್ದರು ಎಂಬುದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದರೆ, ಈಗ ಕಳೆದ 24 ವರ್ಷಗಳ ಹಿಂದೆ ಒಂದು ದಂಪತಿಗಳು, ಅದರಲ್ಲೂ ಆ ಪತ್ನಿಯಾಗಿರ್ತಕ್ಕಂಥವಳು ಗೌರ್ಮೆಂಟಿನ ಒಂದು ಟೀಚರಿಂಗ್ ಪೋಸ್ಟಿನಲ್ಲಿ ಇರ್ತಕ್ಕಂಥವಳು, ಪತಿಯಾಗಿರ್ತಕ್ಕಂಥವನು ಕೃಷಿಯಲ್ಲಿ ತೊಡಗಿಕೊಂಡು ಆನಂತರದಲ್ಲಿ ಸಣ್ಣ ಪುಟ್ಟದಾದಂತಹ ಪಿಗ್ಮಿ ಇತ್ಯಾದಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ತುಂಬ ಒಟ್ಟಿನಲ್ಲಿ ಸಾಗ್ತಾ ಇದ್ದಂತಹ ಒಂದು ಸುಂದರವಾದಂತಹ ಕುಟುಂಬ ಅಂತ ಹೇಳ್ಬೋದು. ಅವರಿಗೆ ಇಬ್ಬರು ಮಕ್ಕಳು ಕೂಡ ಇರ್ತಕ್ಕಂಥದ್ದು. ತದನಂತರದಲ್ಲಿ ಸಂಸಾರ ತುಂಬ ಚೆನ್ನಾಗಿ ಸಾಗ್ತಾ ಇದ್ದಾಗ ಒಮ್ಮೆನೇ ಒಂದು ಬಿರುಗಾಳಿ ಹೇಳ್ತಕ್ಕಂಥ ರೀತಿಯಲ್ಲಿ ಪತಿಯಾದಂಥವನಿಗೆ ಅನಾರೋಗ್ಯದ ಪೀಡನೆ ಹೇಳ್ತಕ್ಕಂಥ ಚಾಲಾಗುತ್ತದೆ. ಹಾಗೆ 1 ವರ್ಷ ಕಳೆಯುತ್ತೆ, ಔಷಧಿಗಳು ಇತ್ಯಾದಿಗಳನ್ನು ಮಾಡ್ತಾರೆ ಮತ್ತು ಮಾಡ್ತಾನೆ ಹೋಗ್ತಾರೆ. ಹಾಗೆ 2-3 ವರ್ಷಗಳು ಕಳೆದು ಹೋಗ್ಬಿಡುತ್ತೆ. ತದನಂತರದಲ್ಲಿ ಆತನ ಆರೋಗ್ಯ ಹೇಳ್ತಕ್ಕಂಥದ್ದು ವರ್ಷದಿಂದ ವರ್ಷ ಕುಸಿತ ಹೋಗ್ತದೆ. ಔಷಧಿಯನ್ನು ತಗೋತಾ ಇರ್ತಕ್ಕಂಥದ್ದು ಮಾತ್ರ ಕಾಣಿಸ್ತದೆ, ಆದರೆ ಡೆವಲಪಿಂಗ್ ಮಾತ್ರ ಶೂನ್ಯವಾಗಿರ್ತದೆ. ಆಗ ಆಕೆಗೆ ಮನೆ ಕಡೆಯೂ ನೋಡ್ಕೊಳ್ಬೇಕು, ಸಂಸಾರವನ್ನು ನೋಡ್ಕೊಳ್ಬೇಕು, ಟೀಚರಿಂಗನ್ನು ಮಾಡಬೇಕು, ಅಂದರೆ ಶಾಲೆಗೆ ಹೋಗಿ ಮಕ್ಕಳಿಗೆ ಅಭ್ಯಾಸವನ್ನು ಮಾಡಿಕೊಡ್ಬೇಕು. ಹೀಗೆ ಮಾಡ್ತಾ ಇರುವಂತಹ ಸಮಯದಲ್ಲಿ ಒಂದು ಸಮಯದಲ್ಲಿ ಆಕೆಗೆ ನಮ್ಮನ್ನು ಭೇಟಿಯಾಗಲಿಕ್ಕೆ ಯಾರೋ ಅವರ ಮಿತ್ರರು ತಿಳಿಸ್ತಾರೆ. ಆಗ ಬಂದು ಹೀಗೆ ಸಮಸ್ಯೆ ಆಗಿದೆ, ಹೇಗಾದರೂ ಮಾಡಿ ರಕ್ಷಣೆಯನ್ನು ಮಾಡಿಕೊಳ್ಳಿ ಅಂತ ಹೇಳೋದಾಗಿ ಕೇಳ್ಕೊಳ್ತಾರೆ. ಆಗ ನೀವು ಸ್ಪಂದನೆಯನ್ನು ಕೊಟ್ಟರೆ ನಾವು ಮಾಡಿಕೊಡ್ತೇವೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಅವರು ಚೆನ್ನಾಗಿರಬೇಕು ಅಂತ ಹೇಳೋದಾಗಿ ಕೇಳ್ಕೊಳ್ತಾರೆ. ಅನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟು ನಾವು ಕ್ರಮವನ್ನು ತಗೊಂಡು ಒಂದು 15ರಿಂದ 20 ದಿವಸಗಳ ಒಳಗೇ ಆ ಪತಿಯು ಆರೋಗ್ಯ ಹೇಳ್ತಕ್ಕಂಥದ್ದು ಇಂಪ್ರೂವ್ ಆಗ್ತಾ ಬರ್ತದೆ, ತುಂಬ ಸುಂದರವಾಗಿ ಆಗ್ತಾ ಬರ್ತಾನೆ. ತದನಂತರದಲ್ಲಿ 6 ತಿಂಗಳಲ್ಲಿ ಸಂಪೂರ್ಣವಾಗಿ ಗುಣಮುಖರಾಗಿ ತನ್ನನ್ನು ತಾನು ಕೆಲಸದಲ್ಲಿ ಪುನಃ ತೊಡಗಿಸಿಕೊಳ್ತಾನೆ. ಜೊತೆಯಲ್ಲಿ ಒಂದು ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ಹಾಕಿರ್ತಾನೆ. ತದನಂತರ 2 ವರ್ಷದಲ್ಲಿ ಮನೆಯನ್ನು ಕೂಡ ಸಂಪೂರ್ಣವಾಗಿ ಮುಗಿಸ್ತಾನೆ. ಸಂಸಾರ ಹೇಳ್ತಕ್ಕಂಥದ್ದು ತುಂಬ ಸುಂದರವಾಗಿ ಸಾಗುವಾಗತ್ತೆ. ಮತ್ತು ಇವತ್ತಿನ ತನಕಲೂ ಕೂಡ ಆ ವ್ಯಕ್ತಿ ನಮ್ಮ ಕಣ್ಣೆದುರಿನಲ್ಲೇ ಸುಂದರವಾಗಿ ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ನಡೆಸಿಕೊಂಡು ಒಂದರ ಮೇಲೆ ಒಂದು ರೀತಿಯಾದಂಥ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದಾರೆ. ಇದಕ್ಕೆ ಎಲ್ಲೋ ಒಂದೆಡೆಯಿಂದ ನಮ್ಮದು ಒಂದು ಸಣ್ಣದಾದಂತಹ ಒಂದು ಅಳಿಲು ಸೇವೆ ರೀತಿಯಲ್ಲಿ ಇದೆ ಅಂತಂದರೆ ಎಷ್ಟು ಸಂತೋಷ ಆಗಲ್ಲ. ಆದರೆ ಆ ವ್ಯಕ್ತಿಗಳು ಮಾತ್ರ ನಾವೆಲ್ಲೋ ಮಾಡ್ತಿದ್ದಾರೆ ಅಂದ್ಕೊಂಡಿದ್ವಿ, ಇಲ್ಲ, ಇವತ್ತಿಗೂ ಕೂಡ ನಮ್ಮನ್ನು ಮನಸ್ಪೂರ್ವಕವಾಗಿ ಅವರು ಪ್ರಾರ್ಥಿಸ್ತಾ ಇರ್ತಾರೆ. ಮತ್ತು ಜೊತೆಯಲ್ಲಿ ಆ ವ್ಯಕ್ತಿಗಳು ಆಗಾಗ ನಮ್ಮ ಹೆಸರನ್ನು ಹೇಳ್ಕೋತಾ ಇರ್ತಾರೆ. ಇದೆಲ್ಲವೂ ಕೂಡ ಪರಮಾತ್ಮನ ಲೀಲೆ ಅಲ್ಲವೋ.